ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ವಿಷನ್ ಬಗ್ಗೆ ಮಾತಾಡೋದಾದ್ರೆ ಅಫ್ಕೋರ್ಸ್ ಡಬ್ಲ್ಯೂ ಸೆನ್ಸೇಷನ್ ಟಾಪಿಕ್ ಅದೇ ಅಂಡ್ ಅದ್ರ ಬಗ್ಗೆ ಜಾಸ್ತಿ ಅಪ್ಡೇಟ್ಗಳು ಕೂಡ ಬರ್ತಾ ಇರುತ್ತೆ. ನಿಮಗೆ ಗೊತ್ತಿರಬಹುದು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮೇಲೆ ಟರ್ನ್ ಆಗಿದ್ದಾರೆ. ನಿಜವಾಗ್ಲೂ ಶಾಕಿಂಗ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಅಂಡ್ ಈಗ ನಮ್ಮ ಬ್ರಾನ್ ಬ್ರೇಕರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದಷ್ಟು ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಿ ದ ವಿಷನ್ ಹ್ಯಾಸ್ ನೆವರ್ ಬೀನ್ ಮೋರ್ ಕ್ಲಿಯರ್ ಅಂತ ಒಂದು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ. ಅಂಡ್ ಇಷ್ಟು ಕ್ಲಿಯರ್ ಆಗಿ ಯಾವತ್ತೂ ಕೂಡ ವಿಷನ್ ಇರಲಿಲ್ಲ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ತಿಳಿಸ್ತಾ ಇದ್ದಾರೆ. ಅಂಡ್ ಗೈಸ್, ಈ ಒಂದು ಸ್ಟೋರಿಯಲ್ಲಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಲೂಪ್ ಹೋಲ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಒಂದೊಂದಾಗಿ ಹೇಳ್ತೀನಿ, ಕೇಳಿಸ್ಕೊತಾ ಹೋಗಿ. ಅಂಡ್ ಆಗ ನಿಮ್ಗೆ ಟ್ರಿಪಲ್ ಎಚ್ ಅವರ ಮೇಲೆ ಏನ್ ಕತೆ ಗುರು ನಿಂದು ಅಂತ ಅನ್ಸುತ್ತೆ. ನಿಮ್ಗೆ ಗೊತ್ತಿರಬಹುದು ಒರಿಜಿನಲ್ ಆಗಿ ಸೆತ್ ರೋಲಿನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಅದರಿಂದಾನೇ ಆ ರೀತಿಯ ಒಂದು ಬ್ರೇಕಪ್ ಆಂಗಲ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ದು. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಸೆತ್ ರೋಲಿನ್ಸ್ ಅವರಿಗೆ ಕ್ರೌನ್ ಜ್ಯುವೆಲ್ ನ ಕೋಡಿ ರೋಡ್ಸ್ ಮ್ಯಾಚ್ ಇಲ್ಲಿ ಇಂಜುರಿ ಆಯ್ತಂತೆ. ಬಟ್ ಡಬ್ಲ್ಯೂ ಅವರು ಸಡನ್ ಆಗಿ ವಿಷನ್ ಬ್ರೇಕಪ್ ಗಳನ್ನ ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕ್ರೌನ್ ಜ್ಯುವೆಲ್ ಗಿಂತ ಮುಂಚೆನೆ ನಮ್ಮ ಪಾಲಿಮಿನ್ ಅವರು ಕೂಡ ಹೇಳ್ತಾರೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರಿಗೆ ಸೆತ್ ರೋಲಿನ್ಸ್ ಅವರು ಬಂದು ನಿಮ್ಮ ಹತ್ರ ಕೇಳ್ಕೊಂಡ್ರು ಕೂಡ ನೀವು ಸೆತ್ ರೋಲಿನ್ಸ್ ಅವರ ಹೆಲ್ಪ್ ಗೆ ಹೋಗ್ಬೇಡಿ ಅಂತ. ಅಷ್ಟೇ ಅಲ್ಲ ಗೈಸ್, ರೆಸ್ಸಲ್ ಪಲೂಸದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ ಪಾಲಿಮಿನ್ ಅವರು ಇಂಟ್ರೊಡ್ಯೂಸ್ ಮಾಡಿದಾಗ ನಮ್ಮ ಕೋಡಿ ರೋಡ್ಸ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ಕೇಳ್ತಾರೆ, ಹಾಗಾದ್ರೆ ಈ ಡಿಸಿಷನ್ ಎಲ್ಲ ಯಾರು ತಗೊಳ್ಳೋದು, ನೀನೇ ತಗೊಳ್ಳೋದಾ? ಹಾಗಿದ್ರೆ ಪಾಲಿಮಿನ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಹೋಗಿ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅದು ಕೂಡ ನಿನ್ನಿಂದನೇ ಹೋಗಿದ್ದ ಅಂತ ಕೇಳಿದಾಗ ನಮ್ಮ ಸೆತ್ ರೋಲಿನ್ಸ್ ಅವರು ಹೌದು ನನ್ನಿಂದನೇ ಹೋಗಿದ್ದು ಅಂತ ಒಂದು ರೀತಿ ವಿಚಿತ್ರವಾಗಿ ರಿಯಾಕ್ಷನ್ ಕೊಡ್ತಾರೆ. ನಿಜವಾಗ್ಲೂ ನಮ್ಮ ಟ್ರಿಪಲ್ ಎಚ್ ಅವರು ಏನ್ ಸ್ಟೋರಿನ ತೋರಿಸ್ತಾ ಇದ್ದಾರೆ, ಬ್ರೇಕಪ್ ಆಂಗಲ್ ಅಂತ ತಗೊಂಡ್ ಬಂದು ಐ ಥಿಂಕ್ ಗೈಸ್ ನೆನ್ನೆ ಮಂಡೇ ನೈಟ್ ರೋಲಿ ಎಲ್ಲರೂ ಕೂಡ ಮತ್ತೆ ಒಂದಾಗಬೇಕಾಗಿತ್ತು. ಬಟ್ ನಮ್ಮ ಸೆತ್ ರೋಲಿನ್ಸ್ ಅವರಿಗೆ ಇಂಜುರಿ ಆಗಿರೋ ಕಾರಣ ಡಬ್ಲ್ಯೂ ಅವರು ಅಲ್ಲಿಗೆ ಲಿಂಕ್ ಮಾಡ್ಬಿಟ್ಟು ಈ ರೀತಿ ಬ್ರೇಕಪ್ ಆಂಗಲ್ ನ ತೋರಿಸಿದ್ರು ಅಂತಾನೆ ಹೇಳ್ಬೋದು. ಏನೇ ಆಗಲಿ ಸ್ಟೋರಿ ಲೈನು ಕನೆಕ್ಟ್ ಅಂತೂ ಆಗ್ತಾ ಇದೆ. ಬಟ್ ಆ ಕನೆಕ್ಟ್ ಆಗೋ ರೀತಿನ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡಿಲ್ಲ. ಅಂಡ್ ಕನೆಕ್ಟ್ ಮಾಡೋ ರೀತಿ ಅವರು ಮಾಡಿದ್ರು ಕೂಡ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಹತ್ರದಲ್ಲಿ ಇಟ್ಕೊಂಡು ಈ ರೀತಿ ಯಾಕೆ ಮಾಡಿದ್ರಿ ಅಂತಾನೂ ಕೂಡ ಎಲ್ಲರೂ ಪ್ರಶ್ನೆನ ಕೇಳ್ತಾ ಇದ್ದಾರೆ. ಇನ್ನು ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ಈಗ ಹೊಸದಾಗಿ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಬ್ರಾಕ್ ಲೆಸ್ನರ್ ಅವರು ಈ ಒಂದು ವಿಷನ್ ಜೊತೆಗೆ ಸೇರ್ಕೋಬಹುದಂತೆ. ಯಾಕಂದ್ರೆ ಬ್ರಾಕ್ ಲೆಸ್ನರ್ ಆಗಿ ಪಾಲಿಮಿನ್ ಅವರ ಸಂಬಂಧನೂ ಕೂಡ ಚೆನ್ನಾಗಿದೆ. ಅಂಡ್ ಈಗ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಜೊತೆ ಇದ್ದಾರೆ. ಅಂಡ್ ಇವರಿಬ್ಬರಿಗೆ ಇನ್ನ ಒಬ್ಬ ಮೇಲ್ ಸೂಪರ್ ಸ್ಟಾರ್ ನ ಅಗತ್ಯಕತೆ ಇದೆ. ಅಂಡ್ ಆ ಮೇಲು ಆಲ್ಫಾ ಮೇಲ್ ಬ್ರಾಕ್ ಲೆಸ್ನರ್ ಆಗಿರಬಹುದು. ಅಂಡ್ ಪಾಲಿಮಿನ್ ಅವರು ಹೇಗಾದ್ರೂ ಮಾಡಿ ಬ್ರಾಕ್ ಲೆಸ್ನರ್ ಅವ್ರನ್ನ ಈ ಒಂದು ವಿಷನ್ ಗೆ ಕರ್ಕೊಂಡು ಬರಬಹುದು. ಅಂಡ್ ಈ ಒಂದು ವಿಷನ್ ನ ಹೊಸ ಲೀಡರ್ ಆಗಿ ನಮಗೆ ಬ್ರಾಕ್ ಲೆಸ್ನರ್ ಅವರು ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಲಿಟರಲಿ ಗೈಸ್, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಗಿಂತ ಮುಂಚೆನೆ ಡಬ್ಲ್ಯೂ ಅವರು ಈ ರೀತಿ ಆಂಗಲ್ ನ ತೋರಿಸಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಟೀಮ್ ಮ್ಯಾಚ್ ನು ಕೂಡ ಹಾಳು ಮಾಡಿದ್ದಾರೆ. ಇಷ್ಟು ದಿನ ನಾವು ಅನ್ಕೊಂಡಿದ್ವಿ ವಾರ್ ಗೇಮ್ ಅಲ್ಲಿ ಸೆತ್ ರೋಲಿನ್ಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್, ಬ್ರಾಕ್ ಲೆಸ್ನರ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರು ಇರಬಹುದು. ಅಂಡ್ ಅವರ ಅಪೋನೆಂಟ್ ಅಲ್ಲಿ ರೋಮನ್ ರೈನ್ಸ್, ಸಿಎಂ ಪಂಕ್, ಜೇ ಊಸೋ, ಜಿಮ್ಮಿ ಊಸೋ ಇವರೆಲ್ಲರೂ ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂತ. ಬಟ್ ಈಗ ಸೆತ್ ರೋಲಿನ್ಸ್ ಅವರ ಟೀಮ್ ಅಲ್ಲಿ ಸೆತ್ ರೋಲಿನ್ಸ್ ಅವರೇ ಇಲ್ಲ. ಅಂಡ್ ಈಗ ವಿಷನ್ ಅಲ್ಲಿ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಮಾತ್ರ ಇದ್ದಾರೆ. ಪಾಲಿಮಿನ್ ಅವರು ಏನಾದ್ರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬಂದ್ರೆ ಬ್ರಾಕ್ ಲೆಸ್ನರ್ ಅವರು ಈ ಒಂದು ಟೀಮ್ ಅಲ್ಲಿ ಇರೋದಕ್ಕೆ ಒಪ್ಕೊಂಡ್ರೆ ಇವ್ರು 3 ಜನ ಮಾತ್ರ ಆಗ್ತಾರೆ. ಇನ್ನು ಇಬ್ಬರು ಸೂಪರ್ ಸ್ಟಾರ್ಸ್ ಗಳ ಅಗತ್ಯಕತೆ ಈ ಒಂದು ಟೀಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಐ ಥಿಂಕ್ ಗೈಸ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಮ್ಯಾಚ್ ಕಾರ್ಡ್ ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಈ ಒಂದು ಟೀಮ್ ಬದಲು ನಮಗೆ ವೈಡ್ 6 ವರ್ಸಸ್ MFT ಅವರ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಯಾವ ಮ್ಯಾಚ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಡಬ್ಲ್ಯೂ ಅವರು ಯಾವ ಮ್ಯಾಚ್ ನ ತಗೊಂಡು ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸ್ವಲ್ಪ ಥಿಂಕ್ ಮಾಡಿ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಷ್ಟೇ ಅಲ್ಲ, ಇದಕ್ಕೆ ನಮ್ಮ ಸ್ಕಾಟ್ ಸ್ಟೇನರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ಕೂಡ ಈ ಒಂದು ಬ್ರೇಕಪ್ ಆಂಗಲ್ ಬಗ್ಗೆ ತನ್ನ ರಿಯಾಕ್ಷನ್ಸ್ ನ ತಿಳಿಸ್ತಾ ಈ ಒಂದು ಟ್ವೀಟ್ ನ ಮಾಡಿದ್ದಾರೆ. ಇವರು ಕೂಡ ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಸೋ ಕಾಲ್ ಸೆತ್ ರೋಲಿನ್ಸ್, ನೀನು ಯಾರು ಇಲ್ದ ಆದ್ರೂ ಕೂಡ ನಿನಗೆ ನೀನೇ ಒಬ್ಬ ಅಂತ ತಿಳ್ಕೊಂಡಿದ್ದೆ. ಬಟ್ ಬ್ರಾನ್ ಬ್ರೇಕರ್ ಅವರೆಲ್ಲರೂ ಕೂಡ ನಿನಗೆ ಹೆಲ್ಪ್ ಮಾಡೋದಕ್ಕೆ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಅಂಡ್ ಈಗ ನೀನು ಕೂತ್ಕೊಂಡು ಯಾಕೆ ನನಗೆ ಈ ರೀತಿ ಆಯ್ತು ಅಂತ ಪ್ರಶ್ನೆನ ಕೇಳ್ಕೊತಾ ಇದೆಯಲ್ವಾ. ನಾನಿವಾಗ ಹೇಳ್ತೀನಿ, ಬ್ರಾನ್ ಬ್ರೇಕರ್ ಅಲ್ಲಿ ಬಂದಿದ್ದು ನಿನಗೆ ಬ್ಯಾಕಪ್ ಆಗಿ ಅಲ್ಲ, ಬದಲಿಗೆ ಈ ಒಂದು ಇಂಡಸ್ಟ್ರಿನ ಟೇಕ್ ಓವರ್ ಮಾಡೋದಕ್ಕೆ. ಅಂಡ್ ಈಗ ಅವನು ಅದನ್ನೇ ಮಾಡ್ತಾ ಇದ್ದಾನೆ. ಇದು ಸ್ಟೈನರ್ ಇಕ್ವೇಶನ್ ಆಫ್ ಪೇನ್ ಅಂತ ನಮ್ಮ ಸ್ಕಾಟ್ ಸ್ಟೇನರ್ ಅವರು ಕೂಡ ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ದಾರೆ. ಸೊ ಸ್ಕಾಟ್ ಸ್ಟೇನರ್ ಅವರು ಕೂಡ ತಿಳಿಸ್ತಾ ಇದ್ದಾರೆ, ಬ್ರಾನ್ ಬ್ರೇಕರ್ ಅವರು ಬರೀ ನಿನಗೆ ಬ್ಯಾಕಪ್ ಆಗಿ ಮಾತ್ರ ಇರಲಿಲ್ಲ, ಅವನು ಇದನ್ನೆಲ್ಲದನ್ನು ಕೂಡ ಟೇಕ್ ಓವರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದ ಅಂತ. ಗೈಸ್, ಇನ್ ಮುಂದೆ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಯಾವ ರೀತಿ ಬುಕ್ ಮಾಡ್ತಾರೆ ಅಂತ ಕಾದ್ ನೋಡಬೇಕು. ಅಂಡ್ ಬ್ರಾನ್ಸನ್ ರೀಡ್ ಅವರ ಕಥೆನೂ ಏನಾಗುತ್ತೆ ಅಂತ ಕಾದ್ ನೋಡಬೇಕು. ಯಾಕಂದ್ರೆ ಬ್ರಾನ್ಸನ್ ರೀಡ್ ಅವರು ಈಗ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಕಂಪನಿಗೆ ಬರ್ತಾ
ಇದ್ದಾರೆ. ಕಾದು ನೋಡೋಣ ಗೈಸ್ ಇವರಿಬ್ಬರ ಫ್ಯೂಚರ್ ಯಾವ ರೀತಿ ಇರುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ಒರಿಜಿನಲ್ ಆಗಿ ನವೆಂಬರ್ 1ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಸೆತ್ ರಾಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿತ್ತು. ಇವನ್ ನಮ್ಮ ಸಿಎಂ ಪಂಕ್ ಅವರು ಈಗ ನಂಬರ್ 1 ಕಂಟೆಂಡರ್ ಕೂಡ ಆಗಿದ್ದಾರೆ. ಬಟ್ ಆ ಕಡೆ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೆ ಇಂಜುರಿ ಆಗಿರೋದ್ರಿಂದ ಈಗ ನಮ್ಮ ಸೆತ್ ರಾಲಿನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರಾ ಅಥವಾ ರಿಲಿಂಕ್ವಿಶ್ ಮಾಡ್ತಾರಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಆದ್ರೂ ಕೂಡ ನಮ್ಮ ಸಿಎಂ ಪಂಕ್ ಅವರಿಗೆ ನವೆಂಬರ್ 1ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಕ್ಕೇ ಸಿಗುತ್ತೆ. ಬಟ್ ಈ ಕಡೆ ಬ್ರಾನ್ ಬ್ರೇಕರ್ ಅವರ ಕತೆ ಏನು ಅದನ್ನೆಲ್ಲನೂ ಕೂಡ ಡಬ್ಲ್ಯೂ ಅವರು ಎಕ್ಸ್ಪ್ಲೈನ್ ಮಾಡಲೇಬೇಕು. ಸದ್ಯಕ್ಕೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಫೈನಲಿ ಸಿಎಂ ಪಂಕ್ ಅವರ ಕೈಗೆ ಡಬ್ಲ್ಯೂ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೊ ಆ ಒಂದು ಮೂಮೆಂಟು ನಮಗೆ ಆದಷ್ಟು ಬೇಗ ವಾಪಸ್ ನೋಡೋದಕ್ಕೆ ಸಿಗಬಹುದು. ಸಿಎಂ ಪಂಕ್ ಅವರ ಕೈಗೆ ಡಬ್ಲ್ಯೂ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಕೊಡಬಹುದು ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲಿ. ಅದು ಯಾವ ರೀತಿನಾದ್ರೂ ಆಗಿರಬಹುದು. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.